ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಆಶಾ ಕಾರ್ಯಕರ್ತೆಯರು. ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇನ್ನು ಇವರು ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳಬೇಕು, ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. 500ಕ್ಕೂ ಅಧಿಕ ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದಾರೆ. 2025ರಲ್ಲಿ ನೀಡಿದಂತಹ ಭರವಸೆಯನ್ನ ಈಗಲೂ ಜಾರಿ ಮಾಡಿಲ್ಲ, ಅದನ್ನ ತಕ್ಷಣವೇ ಜಾರಿಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. 10,000 ಕನಿಷ್ಠ ವೇತನದ ಭರವಸೆಯನ್ನ ಕೊಟ್ಟಿರುವಂತಹ ರಾಜ್ಯ ಸರ್ಕಾರ, ಆದರೆ 14 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೆ ಯಾವುದೇ ಬದಲಾವಣೆ ಬಂದಿಲ್ಲ. ಭರವಸೆ ಈಡೇರಿಸಿಲ್ಲ ಅಂತಂದ್ರೆ ಬೃಹತ್ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಹೋರಾತ್ರಿ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಪ್ರತಿಭಟನಾಕಾರರು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆಶಾ ಕಾರ್ಯಕರ್ತೆಯರು. ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಗಳು, ಪ್ರತಿಭಟನೆಗಳು, ಪ್ರೊಟೆಸ್ಟ್ಗಳು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಶಾ ಕಾರ್ಯಕರ್ತೆಯರು ಕೂಡ ಮುಗಿಬೀಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಇದೀಗ ಆಶಾ ಕಾರ್ಯಕರ್ತೆಯರು ಕೊಡ್ತಾ ಇರುವಂತ ಎಚ್ಚರಿಕೆ. ಕೊಟ್ಟ ಮಾತನ್ನ ರಾಜ್ಯ ಸರ್ಕಾರ ಉಳಿಸ್ಕೊಂಡಿಲ್ಲ, ಅದನ್ನ ಕೂಡಲೇ ಉಳಿಸ್ಕೋಬೇಕು, ಏನ್ ಹೇಳಿದ್ರಲ್ಲ ಅದನ್ನ ಮಾಡಬೇಕು ಅಂತ ಹೇಳಿ ರಸ್ತೆಗೆ ಇಳಿದು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. 500ಕ್ಕೂ ಅಧಿಕ ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ 2025ರಲ್ಲಿ ಕೊಟ್ಟಿದ್ದಂತಹ ಭರವಸೆ ಈಗಲೂ ಕೂಡ ಜಾರಿಯಾಗಿಲ್ಲ, ಈಗಲೂ ಕೂಡ ಏನು ಬದಲಾವಣೆ ಬಂದಿಲ್ಲ. ಹಾಗಾಗಿ ಕೂಡಲೇ ಏನ್ ಮಾತನ್ನ ಕೊಟ್ಟಿದ್ರಲ್ಲ ಅದನ್ನ ನಡೆದುಕೊಳ್ಳಿ ಅಂತ ಹೇಳಿ 10,000 ಕನಿಷ್ಠ ವೇತನದ ಭರವಸೆಯನ್ನ ಕೊಟ್ಟಿದ್ರು. ಕನಿಷ್ಠ ವೇತನ 10,000 ಇರುವಂಥದ್ದು, ಆದರೆ ಅಷ್ಟು ಕೂಡ ಸಿಗ್ತಾ ಇಲ್ಲ ಅವರಿಗೆ. 2025ರಲ್ಲಿ ಕೊಟ್ಟಿರುವಂತಹ ಒಂದು ಭರವಸೆ, ಒಂದು ಮಾತು, ಆದರೆ ಈಗಲೂ ಕೂಡ ಒಂದು ಕನಿಷ್ಠ ಪಕ್ಷ 10,000 ಸಂಬಳನೂ ಸಿಕ್ಕಿಲ್ಲ ಅಂತಂದ್ರೆ ಮತ್ತು ಅವ್ರು ಏನಂತ ಕೆಲಸ ಮಾಡಬೇಕು, ಯಾಕೆ ಕೆಲಸ ಮಾಡಬೇಕು, ಅವರ ಫ್ಯಾಮಿಲಿ ಹೇಗೆ ನಡಿಬೇಕು, ಅವ್ರ ಕುಟುಂಬಗಳು ಹೇಗೆ ನಡಿಬೇಕು. 14 ತಿಂಗಳಾಗಿದೆ ಈ ಮಾತನ್ನ ಕೊಟ್ಟು, ಆದರೆ ಇಲ್ಲಿವರೆಗೂ ಕೂಡ ಅದು ಕಾರ್ಯಗತ ಆಗಿಲ್ಲ. ಭರವಸೆ ಈಡೇರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ.